ಗುರು ದ್ರೋಣರೇ ಇದು ಯಾವ ನ್ಯಾಯ? ಕಪಟವನ್ನು ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ ಧರಣಿಯ ಆಳಿದವರೆಲ್ಲ ಮರಳಿ ಬರರೋ ಧರಣಿ ಆಳಿದವರೆಲ್ಲ ಮರಳಿ ಬರರೋ ಸಂಧಿಬೇಡಲು ಬಂದ ರಾಯಭಾರಿ ಭರತ ವಂಶಕುಲ ಅಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿಗೂ ದುಡುಕಬೇಡ ಸುಖದಿ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಕೃಷ್ಣ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರ ಅವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ದುರ್ಯೋಧನ, ಸಾಕು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನದ ದುರಾಶಯವು. ಭಲೆ ಭಲೆ ಕೃಷ್ಣ, ಆಗಲ್ಲ ಕೇಳು. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಕಣ್ಣನ್ನು ಒಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಹೇಳಿ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಬರದ ಕಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಚನೆಯನ್ನು ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ದುರಾತ್ಮರಾದ ದ್ರೋಹಿಗಳ ಮಧುವ ಮುರಿದ ನಿರೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮಧುವ ಮುರಿದ ನಿರೀಕ್ಷಣ. ಮಧುವ ಮುರಿದ ನಿರೀಕ್ಷಣ. ಮಧುವ ಮುರಿದ ನಿರೀಕ್ಷಣ. ಪುನರನ್ನು ಭೇದಿಸಿ ಕಲವದಯಿಸಿ ಬರುವನ.
ಸೊಕ್ಕನ್ನು ಮೆಟ್ಟಿ ಇಡಬಲ್ಲೆ. ಎದುರಿಗೆ ಸಿಕ್ಕ ಎದುರಾಳಿಗಳ ಸೊಕ್ಕನ್ನು ಒದಗಿಸಬಲ್ಲೆ. ಆದರೆ ಇಂತಹ ಮಾತುಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ. ದಿಕ್ಕೆಟ್ಟು ದಿಕ್ಕಾಪಾರಾಗಿರುವ ಆ ನಿನ್ನ ಪಾಂಡು ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ನಿನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡತನ ಇಲ್ಲಿಗೆ ಕೊನೆಯಾಗಿ ಹೋಗಲೇ. ಹೋಗು ಕೃಷ್ಣ. ಸಮರವೇ ಸಿದ್ಧವೆಂದು ನಿನ್ನ ಪಾಂಡವರ ಬಳಿ ತಿಳಿಸಬಿಡು. ಒಲೆ ಸಹೋದರ, ಅದು ಮೇಲೆ ಮುರಿದು ಮೂತದ ಮೇಲೆ ಅಂಧನ ಅದು ಮೇಲೆ ಮುರಿದು ಮೂತದ ಮೇಲೆ ಅಂಧನ ಮುದದ ಮೇಲೆ ಅಂಧನ ಮುದದ ಮೇಲೆ ಅಂಧನ ಕಷ್ಟವನ್ನು ಹೇಗೋ ಹೊಟ್ಟೆಯಿಂದ ಬೇಗೋ ಕಷ್ಟವನ್ನು ಹೇಗೋ ಹೊಟ್ಟೆಯಿಂದ ಬೇಗೋ ಕಷ್ಟವನ್ನು ಹೊಟ್ಟೆಯಿಂದ ಕೆಚ್ಚಿ ಬೆಳೆವನೇಗಲೇ ಕೆಚ್ಚಿ ಬೆಳೆವನೇಗಲ ಕೆಚ್ಚಿ ಬೆಳೆವನೇಗಲೇ ಅದು ಮರ್ಯಾದೆ ಮರು ಮುರಿದು ಮುರಿದು ಮೇಲಿವೆ ನಂದನ ಮುರಿದ ಮೇಲಿವೆ ನಂಬಲ ನಂದನ ಕೃಷ್ಣ ಆ ಪಾಂಡವರು ಜೋಜಿನ ಸೋತು ಕಾಡಿಗೆ ಹೋದಾಗಲೇ ರಾಜ್ಯದ ಮೇಲೆ ನಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ನಂಬುವುದಾದ್ರೇನು? ಸಮರಸ ಸಿದ್ಧವೆಂದು ಆ 7 ಪಾಂಡವರಿಗೆ ತಿಳಿಸು. ಇಲ್ಲವಾದರೆ ಅನರ್ಥವಾದ ಎಚ್ಚರ. ಭಲೆ ಭಲೆ ಸೈಂಧವ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನಮ್ಮ ಅಭಿಮತ. ಅರ್ಜುನನ ಮೇಲೆ ಹಾಗೆ ತೀರದೆ ಹೊರತು ಈ ರಾಜನಿಗೆ ಭೃಷ್ಟಾನವು ರಚಿಸುವುದಿಲ್ಲ. ಯದುಪತಿ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇಕೋ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇಕೋ ದೂತನಾಗಲು ಏಕೆ ದಾತನ್ಯಾರೋ ಈತವಾ ಬಯಸಿ ಮರೆತೊಡೆ ಮುನ್ನ ಬರುವುದೋ ಪೂರ ಸಮರ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕತೆ ಹೊರತು ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲಿಚ್ಛಿಸುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಯದುಪತಿ, ಕರ್ಣ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ.
ಬಾಮ ವಲ್ಲಭನೇ ಹಠವಂತರು ನಾವು ದಿಡವಿದು ತಿಳಿನೆ ಹಠವಂತರು ನಾವು ದಿಡವಿದು ತಿಳಿನೆ ಹಠವಂತರು ನಾವು ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನೆ ಹಠವಂತರು ನಾವು ದಿಟವಿದು ತಿಳಿನೆ ದುರದಳು ಪಾರ್ಥನ ಶಿರವನ್ನು ಕರಗಿಸಲೆ ದುರದಳು ಪಾರ್ಥನ ಶಿರವನ್ನು ಕರಗಿಸಲೆ ಸಲ್ಲದು ನಿಮಗೆ ವಲ್ಲಭನೇ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ ಅರ್ಪಿಸಲು ನನ್ನ ಧರ್ಮ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ ಯಾದವರನೆ ಕಂಠ ದರ್ಪದ ನುಡಿಗಳಿಂದ ಏರು ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆ ಕೇಳು. ಹೇಳು ಕೃಷ್ಣ. ಭಾರತ ಭೂಮಿ ಸದಸ್ಯೇ ದುರಾಸ ಭಾರತ ಭೂಮಿ ಸದಸ್ಯೇ ದುರಾಸ ಸಮಾನ ನಿರಾಕರಿಸದಿರೈ ಭಾರತ ಭೂಮಿ ಸದಸ್ಯೇ ದುರಾಸ ಅನುಜಾತರ ಹರೆ ಸಿಗನಿ ಅನುಜಾತರ ಧರೆಯಲಿತ್ತು ಖ್ಯಾತಿ ಪಡೆ ಸುತಿಯಾಗಿ ವೀರ ಧರೆಯಲಿತ್ತು ಖ್ಯಾತಿ ಪಡೆ ಸುತಿಯಾಗಿ ವೀರ ವೈರಣಯ್ಯ ನೀರಿ ಸೈರಣಯ್ಯ ತಾಳೆ ವೈರಣಯ್ಯ ನೀಗಿ ಸೈರಣಯ್ಯ ತಾಳೆ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ಹೊರಗುಣಯುತ ನೆಲೆಸಿ ಪೊರೆದೀತರಯ್ಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ನೆನೆಸಿ ಪೊರೆ ನೀತರಯ್ಯ ಭಾರತ ಭೂಮಿ ಸದಸ್ಯೇ ದುರಸ ಭಾರತ ಭೂಮಿ ಸದಸ್ಯೇ ದುರಸ ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಹಾಗೂ ನಿನ್ನ ಸಹೋದರರನ್ನು ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಬೇಕೆ? ದಾನವ ವಿಜಯ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಚೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು
ಈ ದುರ್ಯೋಧನ ಹೊರತಾಗಿ ಮತ್ತಾರು ಸತ್ತರಲ್ಲ, ಪಾಂಡವರು. ಪುರುಷ ಪ್ರಧಾನರೆಂದರು ಹುಳೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಪುರುಷ ಪ್ರಧಾನರೆಂದರು ಹುಳೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಭರತ ಕಂಠವನಾಳುವ ಗಂಡು ಗಲಿಗಳವರಾಗಿದ್ದೊಡೆ, ಆ ಗಂಧೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಭರತ ಕಂಠವನಾಳುವ ಗಂಡು ಗಲಿಗಳವರಾಗಿದ್ದೊಡೆ, ಆ ಗಂಧೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೃಷ್ಣ, ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೆಂಡ ಮಂಡಲದ ಕಾರಿ ಪ್ರಚಂಡ ಮೆರೆಯದೆ, ಕೆಂಡ ಮಂಡಲದ ಕಾರಿ ಪ್ರಚಂಡ ಮೆರೆಯದೆ ಚಂಡರನ್ಮಯ ಸಮಯ ತಲ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ಗೋಧಂಡರ ಪೇರೆ ಮಾಧವ. ಮಾಧವ ಕೃಷ್ಣ, ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುದುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವೂ ನನ್ನಿಂದಾಗದು. ಯುದ್ಧ ಯುದ್ಧದ ಭಯವನ್ನು ತೋರಿಯೋ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರರು, ಭಯಪಡಲಾರರು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ತಿಳಿದೆಯ? ಹಿಂದೆ ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕರುಬಿದ ನೀನು ಈ ನೀಚ ಸಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆತಂದನ್ನು ಮರೆತೆಯ? ಸಹೋದರರ ಪತ್ನಿ ಎಂಬ ಮಮಕಾರವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ನೀನು ಮಾಡಿದ ಅವ್ಯಾಚ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ತಿಳಿ. ವಾರಣಾವತಾರದ ಅರಗಿನ ಮಾನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಬಂದ, ವಿಷಪ್ರಾಸನ, ಸರ್ಪ ಬಂದ, ಇವೆಲ್ಲವನ್ನು ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಎಂದೆಂದಿಗೂ ಲಭಿಸದು. ದುರ್ಯೋಧನ, ಅದು ನಿನ್ನ ಭ್ರಮೆ. ಮಾಧವ, ಮುಕುಂದ, ನಿನ್ನಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲದಂಕಮಲ್ಲ ದುರ್ಯೋಧನನು. ಈ ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನ ನಾನೆಂತಾಗುವೆನು? ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೌರವೇಶನ ಹುಚ್ಚು ರೋಷವನ್ನು ಹೊಚ್ಚಿ ಕೆಪ್ಪಿಸಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಈ ಛಲವನ್ನು. ಸ್ವಯಂ ಭೂತ ಪ್ರೇತ ಪಿಶಾಚಿಗಳಿಗೆ ಹೊರೆಯನಾದ ಭೂತನಾಥೇಶ್ವರನೇ ಈ ಕದನಕ್ಕೆ ಕಾಲ್ಗೆರೆದು ಕಾಳಗಕ್ಕೆ ಕರೆಯಲಿ. ಕಲಿ ವಂಶದಿಂದ ಉದ್ಭವಿಸುವ ಈ ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಹಸ್ತಿನಾವತಿಯ ಚಕ್ರೇಶ್ವರದ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯೇ ಹೆದೆಗೆಡದೆ ಬಿಟ್ಟು ಕೊಡುವ ಭೂಮಿಯಲ್ಲ. ಕೆಟ್ಟರೂ ಸರಿಯೇ ಹೆದೆಗೆಡದೆ ಬಿಟ್ಟು ಕೊಡಲು ಭೂಮಿಯಲ್ಲ. ಅಟ್ಟಹಾಸದಿಂದ ಭುಜವ ತಟ್ಟಿ ಬೆಟ್ಟಿ ಮೆರವೆಯಲ್ಲಿ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಬೆಟ್ಟಿ ಮೆರವೆಯಲ್ಲಿ ವೈರಿ ಕುಲವ. ಅಡೆಯಲಿದ್ದಾರ ಬೇರೆ ಜಡಮತಿ ಪಾಂಡವರೊಡೆಯಲೇ, ಅಡೆಯಲಿದ್ದಾರ ಬೇರೆ. ಕೃಷ್ಣ,
ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಹಂಪಿಯ ಸಭೆಯಲ್ಲಿಂದು ಸತ್ಕರಿಸದಿರುವೆ. ಸಂಧಾನಕ್ಕಾಗಿ ಬಂದ ಹಂಪಿಯ ಸಭೆಯಲ್ಲಿಂದು ಸತ್ಕರಿಸದಿರು. ಕಡೆಯಲಿದ್ದಾರ ಬೇಳೆ ಜಡಮತಿ ಪಾರ್ಥವರೊಡೆಯನಿಗೆ. ಕಡೆಯಲಿದ್ದಾರ ಬೇಳೆ, ಕಡೆಯಲಿದ್ದಾರ ಬೇಳೆ, ಕಡೆಯಲಿದ್ದಾರ ಬೇಳೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಇದೇ ನನ್ನ ಕಡೆಯ ಸಂದೇಶ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಕೃಷ್ಣ, ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪಿ. ಯೋಧನನೆ ತೋರಿದ ಕಾಲುಗಳು ಯೋಧನನೆ ತೋರಿದ ಅದೇ ಕಿತ್ತು ಮೆರೆಯುವೆ, ಅದೇ ಮಾತ ಹೊಗಳುವೆ. ಕೃಷ್ಣ, ಅದೇ ಕಿತ್ತು ಮೆರೆಯುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆ. ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಯೋಧನನೆ ತೋರಿದ ಅಡಗಿತ್ತು ಕಡಿಯದೆ. ಪರಮ ಪುರುಷನೆಂಬ ಬಿರುದನು ಪದವಿಯೋ ಅಡಗಿವೆ ಕಡಿಯದೆ ಬಿಡುವೆನೆ. ಕೃಷ್ಣ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಮುಖ್ಯ ಸಲಹೆ ನಿಂತಿದ್ದೇನೆ. ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ನನ್ನ ಬಾಯಿಂದ ಕೇಳೋದು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳಿಕೊಡಬೇಕೆಂದು ನಮ್ಮ ಮಾವ ಶಕುನಿಯವರು ಉಚಿತ ಸಲಹೆಯನ್ನಿತ್ತಿರುವರು. ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಈ ನಿನ್ನ ಅದ್ಭುತ ಸತ್ಕಾರಕ್ಕೆ ನಿಮ್ಮೀ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಕೃಷ್ಣ, ಸ್ವೀಕರಿಸು. ಸಹೋದರ ದುಶ್ಯಾಸನ, ಈ ಕೃಷ್ಣನನ್ನು ಹಗ್ಗಗಳಿಂದ ಬಂಧಿಸು. ಯಾರನ್ನು ಬಂಧಿಸುವಿರೋ? ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸುವಿರ? ಈಗ ಬಂಧಿಸಿರಿ ನನ್ನನ್ನು. ನನ್ನ ಯೋಗ ಮಾಡಿ. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನ ಇಲ್ಲ. ಸಹೋದರ ಮಾವ, ಹಿಡಿಯಿರಿ ಕೃಷ್ಣನನ್ನು. ಸಹೋದರ, ಖಡ್ಗವನ್ನು ಸುತ್ತಲೂ ತಿರುಗಿಸು. ಮಾಯೆ 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 ಮಾಯೆ. ಪರಮಾತ್ಮ, ಪರಮಾತ್ಮ, ಮಹಾಮಹಿಮನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವವೆ. ಒಮ್ಮೆ ಆಲೋಚಿಸಿ ನೋಡು.
ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ, ಪರಮಾತ್ಮ, ನನ್ನೆಲ್ಲ ಕೇಳೆನ್ನ ಮಾತ, ನನ್ನೆಲ್ಲ ಕೇಳೆನ್ನ ಮಾತ, ರವಿನಂತದಲವ ಕರೆ